राजाधिराज सद्गुरुनाथ महाराज की जय। श्री गुरुदेव गुरु ब्रह्मा गुरु विष्णु गुरुदेव महेश्वरा गुरु साक्षात परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀ ರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಸಮರ್ಥ ಪುಂಡರೀಕ ಪಾರ್ವತಿ ಪತೇಶ್ವರ ಮಹಾದೇವ ರಾಜಾ ಸದ್ಗುರುನಾಥ श्री गुरुदेव दत्त। श्री राम जय राम जय जय राम। श्री राम जय राम जय जय राम। श्री राम जय राम सद्गुरुनाथ महाराज की जय। श्री गुरुदेव। ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರು ಅವರ ಒಂದು ಅಪಾರ ಒಂದು ಕೃಪೆಯಿಂದ ನಮ್ಮ ಮನೆಯೊಳಗೆ ಜರುಗುವಂಥ ಈ ಸಪ್ತಾಹ 33ನೇ ವರ್ಷದ ಸಪ್ತಾಹ ಅಂದರೆ ಸತತವಾಗಿ 32 ವರ್ಷಗಳಿಂದ ಸಮರ್ಥರು ಇದನ್ನು ನಡೆಸ್ಕೊತ ಬಂದಾರ. ಇವತ್ತು 33ನೇ ವರ್ಷದ ಸಪ್ತಾಹದ ಪ್ರಥಮ ದಿನ. ಮುಂಜಾನೆ ಸಮರ್ಥ ರಾಮದಾಸ್ ಮಹಾರಾಜರ ಗ್ರಂಥ ಪೂಜೆಯೊಂದಿಗೆ ಸಮರ್ಥರನ್ನು ಆಹ್ವಾನ ಮಾಡಿಕೊಂಡೆವು. ಬಹಳ ವಿಜೃಂಭಣೆಯಿಂದ ಬಹಳ ಆನಂದವನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಮುಂಜಾನೆ ಆಯಿತು. ಆನಂದ ಕೊಡಲಿಕ್ಕೆ ಬಹಳಷ್ಟು ಮಂದಿನೇ ಬೇಕಂತೇನು ಹಿಂಗೇನಿಲ್ಲ. ಆನಂದ ಅನ್ನುವಂಥದ್ದು ಪ್ರತಿಯೊಬ್ಬರ ಒಂದು ವಿಶಾಲ ಅಂತಃಕರಣ, ಪರಿಪೂರ್ಣ ಪ್ರೇಮ, ಪರಿಶುದ್ಧ ಹೃದಯ ಇದ್ದವರು ಒಂದು 4 ಮಂದಿ ಇದ್ದರೂ ಸಹಿತ ಆ ಆನಂದದ ಅನುಭೂತಿ ಆಗ್ತಿರ್ತದೆ. ಅಂಥ ಒಂದು ಇವತ್ತಿನ ಮುಂಜಾನೆ ಕಾರ್ಯಕ್ರಮದೊಳಗೆ ನಮ್ಮ ಎಸ್ ಕೆ ಕುಲಕರ್ಣಿ ಅವರು ಸಮರ್ಥರ ಬಗ್ಗೆ, ಸಮರ್ಥ ರಾಮದಾಸರ ಬಗ್ಗೆ, ಅವರ ಜೀವನದ ಬಗ್ಗೆ ವಿಚಾರಗಳನ್ನು ನಮಗೆ ತಿಳಿಸಿದರು. 1530 ಅರ್ಥಾತ್ 1608ನೇ ಇಸ್ವಿ ಒಳಗೆ ಸಮರ್ಥರ ಒಂದು ಅವತಾರ ಆಗಿರಲಿಲ್ಲ ಅಂದ್ರೆ ಇವತ್ತು ನಾವು ನೀವುಗಳೆಲ್ಲ ಹಿಂಗೆ ಕೂತ್ಕೊಂಡು ಪರಮಾರ್ಥದ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರ್ತಿದ್ದಿಲ್ಲ. ಮ್ಲೇಂಚರ ಒಂದು ದಬ್ಬಾಳಿಕೆ ಎಷ್ಟಿತ್ತು ಅಂದ್ರೆ ಆವಾಗ ಸಾಂಬನ ಅವತಾರವಾದಂತಹ ಶಿವಾಜಿ ಮಹಾರಾಜರ ಒಂದು ಜನ್ಮ ಆಯಿತು, ಅವತಾರ ಆಯಿತು. ಅವರಿಗೆ ಮಾರ್ಗದರ್ಶನಕ್ಕಾಗಿ ಸಮರ್ಥ ರಾಮದಾಸ್ ಮಹಾರಾಜರು ಮಾರುತಿ ಔಷಧದಿಂದ ಸಮರ್ಥರ ಅವತಾರ ಆತು ಅಂಥೇಳಿ ಇವತ್ತು ನಾವಿಷ್ಟು ಈ ಒಂದು ಪಾರಮಾರ್ಥಿಕ ವಿಚಾರದ ಆನಂದವನ್ನು, ತತ್ವಗಳ ಆನಂದವನ್ನು ಅನುಭವಿಸ್ಲಿಕ್ಕತ್ತೇವು. ಸತ್ಸಂಗಗಳನ್ನಂತ ಮಾಡ್ತೇವೆ, ಭಜನೆ ಅಂತ ಮಾಡ್ತೇವೆ, ಕುಣಿತೇವೆ, ಹಾಡ್ತೇವೆ, ಹೇಳ್ತೇವೆ, ನಾಮಘೋಷ ಮಾಡ್ತೀವಿ. ಇವೆಲ್ಲ ಎದಕ್ಕೆ ಮಾಡ್ಲಿಕ್ಕತ್ತೇವೆ ಅಂದ್ರೆ ಸಮರ್ಥ ರಾಮದಾಸ್ ಮಹಾರಾಜರ ಅವತಾರ ಆತು ಅಂಥೇಳಿ ಮಾಡ್ಲಿಕ್ಕತ್ತೇವೆ. ಇರ್ಲಿಕ್ಕಂದ್ರೆ ನಮಗೆ ಯಾರಿಗೂ ಈ ಅವಕಾಶ ಅಥವಾ ಈ ಒಂದು ಅಧಿಕಾರ ಇರ್ತಿದ್ದಿಲ್ಲ. ಇಂಥ ಮಹಾನ್ ಕಾರ್ಯವನ್ನು ಸಮರ್ಥ ರಾಮದಾಸ್ ಮಹಾರಾಜರು ಮಾಡಿದರು. ಅಂಥವರು ತಮ್ಮ ಜೀವನವನ್ನು 36 ವರ್ಷ 3 ಪಟ್ಟ, ಅವ್ರದ್ದು ಹೆಂಗಂದ್ರೆ 3 ಪಟ್ಟು ಜೀವನ. 12 ವರ್ಷದಾಗ 12 ವರ್ಷ ಬಾಲ್ಯಾವಸ್ಥೆ ಒಳಗೂ ಸಹಿತ ಸಾಕಷ್ಟು ಅವ್ರು ಏನಪ್ಪ ಅಂದ್ರೆ ವಿಶೇಷ ತಮ್ಮ ಒಂದು ಅವತಾರಿಕ ಚಮತ್ಕಾರಗಳನ್ನು ತೋರಿಸ್ಕೊತೇ ಬಂದರು. 12ನೇ ವರ್ಷದಿಂದ 24ನೇ ವರ್ಷ ತನಕ ಗೋದಾವರಿ ತೀರದೊಳಗೆ ತಪಶ್ಚರ್ಯನೂ ಮಾಡಿದರು, ಪುರಶ್ಚರಣ ಮಾಡಿದರು. ಆಮೇಲೆ 24 ವರ್ಷದಿಂದ 36ನೇ ವರ್ಷ 12 ವರ್ಷ
ಲೋಕ ಸಂಗ್ರಹ ಮಾಡಿದರು, ದೇಶ ಸಂಚಾರ ಮಾಡಿದರು. 36 ವರ್ಷದ ಒಂದು ಸಾಧನೆಯ ಬಲದಿಂದ ಏನೊಂದು ಪ್ರತಿಯೊಬ್ಬ ಜೀವಿಗಳ ಅಂತರಂಗ ಏನು ಹೇಳಲಿಕ್ಕತ್ತದ, ಪ್ರತಿಯೊಬ್ಬರು ಯಾವ ರೀತಿ ಬದುಕಲಿಕ್ಕತ್ತಾರ, ಅವ್ರಿಗೆ ಏನು ಬೇಕಾಗ್ಯದ, ಸಮಾಧಾನ ಯಾವುದಕ್ಕಾಗಿ ಕಳ್ಕೊಳಿಕ್ಕತ್ತಾರ, ಅವ್ರಿಗೆ ಸಮಾಧಾನದ ಮಾರ್ಗ ತೋರಿಸ್ಲಿಕ್ಕೆ ಏನನ್ನು ಅವ್ರಿಗೆ ತಿಳಿಸಬೇಕಾಗ್ಯದ, ಇವೆಲ್ಲ ವಿಚಾರಗಳನ್ನು 12 ವರ್ಷದಾಗ ಅವರು ಸಂಗ್ರಹ ಮಾಡಿಕೊಂಡ ಮೇಲೆ ಅನುಭವ ರೂಪದಾದಂಥ ಗ್ರಂಥವನ್ನು, ಈ ದಾಸಬೋಧ ಗ್ರಂಥವನ್ನು ಗ್ರಂಥ ರಚನೆ ಮಾಡಿ ಎಂಥ ಒಂದು ಅದ್ಭುತವಾದ ಕಾಣಿಕೆ ನಮಗೆ ಕೊಟ್ಟರು ಅಂದ್ರೆ, ಈ ಗ್ರಂಥದೊಳಗೆ ಇರಲಾರದ್ದು ಜಗತ್ತಿನಾಗ ಯಾವ ಗ್ರಂಥದೊಳಗೂ ಇಲ್ಲ. ಜಗತ್ತಿನೊಳಗೆ ಎಲ್ಲ ಗ್ರಂಥಗಳು ಇರಲಾರದು ಈ ಗ್ರಂಥದೊಳಗದ. ಅಂದ್ರೆ ಇದು ಹೆಂಗದ ಅಂದ್ರೆ, ಒಬ್ಬವ ಅತಿ ಏನೂ ತಿಳಿಲಾರ್ದವ ಪರಮಾರ್ಥ ಜೀವನದ ಒಂದು ಸತ್ಯವನ್ನು ಶೋಧ ಮಾಡಲಿಕ್ಕೆ ಅವಾಗ ಒಂದೊಂದು 200 ಮೆಟ್ಟಲುಗಳನ್ನೇ ಮಾಡಿ ತೋರಿಸಿದ್ರು ಸಮರ್ಥರಿದ್ರಾಗ. ಏನು ಅದ್ಭುತವಾದಂತಹ ಕೊಡುಗೆ! ಅಂಥದ್ದು ಭಾವಸಾಹೇಬ್ ಮಹಾರಾಜರು ನಮ್ಮ ಸಾಂಪ್ರದಾಯಿಕ ಇದನ್ನು ಮೂಲ ಗ್ರಂಥವಾಗಿಟ್ಟರು ಅಂಥೇಳಿ ನಾವೆಲ್ಲ ನಿತ್ಯ ಇದನ್ನು ಪಠಣ ಮಾಡಲಿಕ್ಕತ್ತೀವಿ. ವಿಚಾರ ಮಾಡಿದರೆ ನಾವು ಸಮರ್ಥರೇ ನಮಗೆ ಸಿಕ್ಕಿರಲಿಲ್ಲ, ಆಮೇಲೆ ಈ ಗ್ರಂಥರೇ ನಮ್ಮ ಕೈಯಾಗ ಸಿಕ್ಕಿರಲಿಲ್ಲ ಅಂದರೆ ಇವತ್ತಿನ ದಿವಸ ನಾವು ಹೆಂಗೆ ಬದುಕ್ತಿದ್ದೇವೋ ಏನೋ ಅನ್ನಿಸ್ತದೆ. ಈಗಾದರೂ ಸಹಿತ ಮಹಾರಾಜರ ಇಚ್ಛಾ ಪ್ರಕಾರ ಏನು ಬದುಕಿಲ್ಲ ನಾವು, ಆದರೂ ಸಹಿತ ಸಿಕ್ಕೇ ಇರಲಿಲ್ಲ ಅಂದರೆ ಹೆಂಗೆ ಬದುಕ್ತಿದ್ದೇವೆ ಅನ್ನುವಂಥದ್ದು ಭಾಳ ಇದು. ಯಾಕಂದರೆ ಇಷ್ಟೆಲ್ಲ ಆದರೂ ಸಹಿತ ನಮಗೆ ಇನ್ನೂ ಪರಮಾರ್ಥಕ್ಕೆ ಏನು ಒಂದು ಬೇಕಲ್ಲ, ಅದು ನಮ್ಮಂತಲ್ಲಿ ಇನ್ನೂ ಬರಬೇಕಾಗಿದ್ದು ಭಾಳದ ಅನ್ನಿಸ್ತದೆ. ಅದು ವಿವೇಕ ಮತ್ತು ವೈರಾಗ್ಯ ಇವೆರಡು ಏನದಲ್ಲ ಪರಮಾರ್ಥದ 2 ಗಾಲಿಗಳು ಅಂತಾರೆ ಅವರು. ಪರಮಾರ್ಥ ಒಂದು ರಥ ನಡಿಬೇಕಾಗಿತ್ತಂದ್ರೆ ಅದಕ್ಕೆ 2 ಗಾಲಿ ಇರ್ತಾವೆ. ಅದ್ರಾಗ ಒಂದೇ ಗಾಲಿ ಇರಲಿಲ್ಲ ಅಂದರೂ ಸಹಿತ ಒಗ್ಗಾಲಿ ಆಗಿಬಿಡ್ತದೆ. ಅವು 2 ಗಾಲಿ ಯಾವ ಅಂದರೆ ವಿವೇಕ ಮತ್ತು ವೈರಾಗ್ಯ. ಇವು 2 ಚಕ್ರಗಳ ಮೇಲೆ ಆ ರಥ ನಡೀತಿರ್ತದೆ. ಮತ್ತು ವಿವೇಕದ ಕೊರತೆನೂ ನಮಗಿನ್ನ ಕಂಡು ಬರ್ತದೆ. ವೈರಾಗ್ಯ ಅಂತರೂ ಭಾಳ ಇಲ್ಲೇ ಇಲ್ಲಂದ್ರೂ ಸಹಿತ ಏನು ಅಡ್ಡಿ ಇಲ್ಲ. ಏನು ಅವ ಕ್ಷಣಿಕ ವೈರಾಗ್ಯಗಳು ನಮ್ಮಲ್ಲಿ ಅವ. ಯಾಕಪ್ಪ ಸತ್ಸಂಗದಾಗ ಕೂತೇವಂದ್ರೆ ಇನ್ನೇನಪ್ಪ ಪ್ರಪಂಚ ಏನು ಮಾಡೋದು, ಇನ್ಮೇಲೆ ಇದ್ರಾಗ ಆನಂದದ ಅಂತಂತದ ಕರೆ ಇನ್ನೊಂದು ತಾಸು ಹೆಚ್ಚಿಗೆ ಮಾಡಿಲ್ಲ ನಾವು, ಅದು ವೈರಾಗ್ಯ ಇಲ್ಲೇ ಹೋಗಿಬಿಡ್ತದೆ. ಹಂಗೆ ಪ್ರಸೂತಿ ಸ್ಮಶಾನ ಇವೆಲ್ಲ ವೈರಾಗ್ಯಗಳು ಏನವಲ್ಲ, ಇವು ಕಾಯಂ ಇರೋದಿಲ್ಲ. ಇವು ಇನ್ನೇನು ಈ ಪ್ರಪಂಚನೇ ಬೇಡ ಅಂತ ಹೆಣ್ಮಗಳು ಗೋಳಾಡ್ತಿರ್ತಾಳೆ. ಮತ್ತೊಂದು ತಿಂಗಳ ಹೆಸರು ಇಡೋದು ಮುಗೀತಂದ್ರೆ ಮತ್ತೆ ಪ್ರಪಂಚದ ಮೋಹ ಸುರುಳಿ ಆಗಿಬಿಟ್ಟಿರ್ತದೆ. ಆಮೇಲೆ ಸ್ಮಶಾನ ವೈರಾಗ್ಯ ಅದಂತರೂ ಇಷ್ಟು ಮಜಾ ಅದ. ಪ್ರತಿಯೊಬ್ಬರು ಲೋಕ ಮರಮರೋ ಜಾತಿ ಅಂತ ದಿವಸ ಹಂಗೆ ಸಾಯ್ತಾರೆ. ಹೋಗ್ತೇವೆ ನಾವು ಅಂತ್ಯಕ್ರಿಯೆ ಮಾಡಿ ಬರ್ತೇವೆ. ಆಮೇಲೆ 13ನೇ ದಿವಸಕ್ಕೆ ಅದ್ಯಾವುದು ವೈಕುಂಠ ಸಮಾರಾಧನೆ ಅಂತ ಮಾಡ್ತೇವೆ. ಮನಸ್ಸಿಗೆ ನೋವಾಗ್ತದೆ. ಖರೆ ನಾವು ಹೋಗ್ತೇವೆ ಅಂತೇನು ನಾವೇನು ಖಾತ್ರಿ ಮಾಡ್ಕೊಂಡೇವೆ? ಹೌದು. ಅದಕ್ಕೆ ಸಮರ್ಥರಂದ್ರು ಲೋಕ ಮರಮರೋ ಜಾತಿ ಒಡಿಲೇ ಗೇಲಿ ಹೇ ಪ್ರಚೀತಿ ಜಾಣತ ಹೇ ನಿಶ್ಚಿತಿ ಕಾಯೇ ಮಾನಿಲೆ. ಏನದ ಹೇಳಿಪ್ಪ ನಿಮಗೆ ಅಂತ. ಜಗತ್ತಿನಾಗ ಹೋಗಿ ನೀವೇ ಹೋಗಿ ಎಲ್ಲ ದಹನ ಮಾಡಿ ಬಂದಿರಿ, ಎಲ್ಲ ಮಾಡಿ ಬಂದಿರಿ, ಹೌದಲ್ಲ? ವೈಕುಂಠ ಸಮಾರಾಧನೆ ಮಾಡಿದ್ರಿ. ಜಗತ್ ಪೇಪರ್ನಾಗೂ ದಿವಸ ನೋಡ್ತೀರಿ, ಕಣ್ಣು ಮುಂದೆ ಎಷ್ಟೋ ಜೀವಿಗಳು ಸಾಯೋದು ನೋಡ್ತೀರಿ. ಒಡಿಲೇ ಗೇಲಿ ಹೇ ಪ್ರಚೀತಿ. ಅವ್ರನ್ನ ಬಿಡು ಮನೆಯಾಗ ಹೊರಗಡೆ ಮಂದಿ ಹೋದವರೇ ಇದ್ದಾರೆ. ಫೋಟೋಗಳು ಹಾಕ್ತೀರಿ, ವರ್ಷಕ್ಕೊಮ್ಮೆ ಶ್ರಾದ್ದ ಅಂತ ಮಾಡ್ತೀರಿ. ಪಿತಾಮಹ ಪಿತಾಮಹ ಅಂತ ತಗೋದಿಲ್ರಿ. 3 ಮಂದಿ ಹೆಸರು ತಗೋತೀವಿ. ಆ 3 ಉಳ್ಕಿದ ಮಂದಿ ಗೊತ್ತಿರೋದಿಲ್ಲ ನಮಗೆ. ಈ 3 ಮಂದಿರೇ ಅಂತರೂ ಹೋದವ್ರ ಲಿಸ್ಟ್ನಾಗ ಇದ್ದಾರೆ ಅನ್ನೋದು ಗೊತ್ತಲ್ಲ. ಮತ್ತು ಒಡಿಲೇ ಗೇಲಿ ಹೇ ಪ್ರಚಿತಿ ಜಾಣತ ಹೇ ನಿಶ್ಚಿತಿ. ಇದನ್ನೆಲ್ಲ ತಿಳ್ಕೊಂಡು ನೀ ಕಾಯಂ ಇರ್ತಿ ಅಂತ ತಿಳ್ಕೊಂಡು ಎಷ್ಟು ಬಡ್ದಾಡ್ಲಿಕ್ಕತ್ತಿಪ್ಪ. ಸಮರ್ಥರು ಸಿಕ್ಕರು ಸಹಿತ ಬಡ್ದಾಡ್ಲಿಕ್ಕತ್ತಿ ಅಂದ್ರೆ ಮತ್ತು ನಿಂದು ಮತ್ತು ಖುಬಿನೇ ಅಂತಂತಾರೆ. ನಮ್ಮದು ಒಂದು ಖುಬಿನೇ. ಮಹಾರಾಜರು ಹೇಳ್ಯಾರ 700 ಎಕರೆ ಏನು ಬಿಟ್ಟು ಬಂದ್ರಿ ಮಹಾರಾಜರು ಅಂತೇಳಿ ಪ್ರವಚನದಾಗ ಅಗದಿ ನಾವೇ ಮಾತಾಡ್ತೀವಿ. 700 ಎಕರೆ ಬಿಟ್ಟು ಬಂದ್ರಿ. 700 ಕುಲಕರ್ಣಿ ಯಾರಿದ್ರು? 700 ಅಲ್ಲ, 700 ಕುಲಕರ್ಣಿಕೆ ಬಿಟ್ಟು ಬಂದ್ರಿ ಮಹಾರಾಜರು. ನೀ ಏನು ಬಿಟ್ಟಿ ಅಂತ ಕೇಳಿದ್ರೆ ಹೌದಲ್ಲ? ಅಕಸ್ಮಾತ್ ನಾ ಪ್ರವಚನದಾಗ ಹೇಳ್ತಾನೆ, ನಮ್ಮ ಮಹಾರಾಜರು ಏನ್ರಿ 700 ಕುಲಕರ್ಣಿ ಯಾರಿದ್ರು, ನಿಂತು ಪೆಟ್ಟ ಮೇಲೆ ಊಟರ್ವಿ ಮೇಲೆ ಮನೆ ಬಿಟ್ಟು ಬಂದರು ಅಂತ ಹೇಳ್ತೀವಿ. ಹೋಗ್ಲಿ ಬಿಡು, ಅವ್ರು ಊಟರ್ವಿ ಮೇಲೆ ಬಿಡೋಲ್ಲಕ್ಕೆ. ನೀವೊಂದು 3 ದಿವಸ ಸಪ್ತಾಕರೆ ಅರ್ಬಿ ತೊಗೊಂಡರೆ ಬರ್ತೀಯನ? 3 ದಿವಸದ ಎಲ್ಲ ಸಜ್ಜು ಇಟ್ಕೊಂಡರೆ ಬರ್ತೀನ? ಅದು ಆಗೋದಿಲ್ಲ. ಏನು
ನಮಗೆ ಇನ್ನೂ ತನಕ ಆ ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗಿಲ್ಲ, ವಿವೇಕ ಅನ್ನುವಂಥದ್ದು ಜಾಗೃತಿನೇ ಆಗಿಲ್ಲ. ಮಹಾರಾಜರ ಲಿಸ್ಟ್ನಾಗ ವಿಚಾರ ಮಾಡಿದ್ರೆ ಯಾಕ್ರಿ ಎಸ್ ಕೆ ಅವ್ರ ವಿವೇಕ ಅಂತಂದ್ರೆ ಹೆಂಗಿರುತ್ತೆ ಅಂದರೆ ಸಾರಾಸಾರ ವಿಚಾರ, ಸಾರಾಸಾರ ವಿಚಾರ. ಸಾರಾಸಾರ ಅಂದರೆ ಯಾವುದು ಸಾರ ಯಾವುದು ಅಸಾರ, ಇದನ್ನು ವಿಚಾರ ಮಾಡೋದಕ್ಕೆ ವಿವೇಕ ಅಂತಾರೆ. ಸಾರ ಯಾವುದು ಅಂದ್ರೆ ಯಾವುದು ಸತ್ಯದ ಅದು ಸಾರದ, ಯಾವುದು ಯಾವಾಗಲೂ ಇರ್ತದೋ ಅದು ಸಾರದ. ಯಾವುದು ಅಸಾರ ಅಂದರೆ ಯಾವುದು ಹಿಂಗೆ ನಾಶ ಆಗಿ ಹೋಗ್ತದೆ ಎಲ್ಲ ಅಸಾರದ. ಸಾರಾಸಾರ ವಿಚಾರ ಮಾಡುವಂಥವ ಯಾವುದ್ರಾಗ ರುಚಿ ಅದಪ್ಪ, ಆನಂದ ಎದುರಾಗದ ಅಂದರೆ ಪರಮಾರ್ಥವಾಗ ಆನಂದದ. ಏನು ರೀ ಸತ್ಸಂಗದಾಗ ಏನು ಆನಂದ ಸಿಕ್ತ್ರಿ ಅಂತಂತೀವಿ, ಭಜನೆ ಒಳಗೆ ಏನು ಆನಂದ ಸಿಕ್ತ್ರಿ ಅಂತೀವಿ. ಮತ್ತು ಆನಂದ ಸಿಕ್ಕರು ಸಹಿತ ಬರ್ಲಿಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ಲಿಕ್ಕೆ ನೀನು 10:30 ಟೈಮ್ ಕೊಟ್ರೆ 12ಕ್ಕೆ ಬರ್ತಿ, ಇನ್ನು 12ಕ್ಕೆ ಟೈಮ್ ಕೊಟ್ಟರೆ ಎಷ್ಟಕ್ಕೆ ಬರ್ತಿರ್ಬೇಕು ನೀನು? ಹೌದಿಲ್ಲ? ಬರೋದು ಸರಿಯಾಗಿ ಟೈಮ್ ಬರೋದಿಲ್ಲ, ಮುಗಿಸೋದರೆ ಅಗದಿ ಟೈಮ್ ಸರಿ ಮುಗಿಬೇಕಂತ ಅನ್ನೋದು. ಇದು ನಮಗೆ ಇದೊಂದು ರೀತಿ ರೋಗನೇ ಗಂಟು ಬಿದ್ದದ. ನಮ್ಗೆ ರೋಗ ಹತ್ತದ ಇದೊಂದು ಇದಕ್ಕೇನು ಮೆಡಿಷನ್ ಇರಲಾರ್ದ ರೋಗ ಇದೆ. ಹೆಂಗೆ ಕೆಲವೊಬ್ಬರಿಗೆ ತೂಕದ ರೋಗ ಹತ್ತದ ನೋಡ್ರಿ, ವೇಟದ ರೋಗನೂ ಹಿಂಗೆ ರೀ. ಅದು ನೋಡ್ರಿ ನೀವು ಎಷ್ಟು ವಯಸ್ಸು ಡಾಕ್ಟ್ರೇ ಹೇಳ್ತಾರೆ 66 ಕಿಲೋಕ್ಕಿಂತ ಹೆಚ್ಚಾಗಬಾರ್ದಪ್ಪ ಅಂತ ನಿನಗೆ ಹೇಳ್ತಾರೆ. ನಿನ್ನ 66 ಕಿಲೋ ದಿವಸ ಅದು ವೇಟ್ ಮಷಿನ್ ತೊಗೊಂಡು ನೋಡೋದೇ 1 ಪಾವು ಕಿಲೋ ಹೆಚ್ಚು ಆಗ್ತದ್ರಲ್ಲ ಅದನ್ನ ಹೆಚ್ಚಾಗ್ಯದ ಅಂಥೇಳಿ ಅದನ್ನ ಸಮ ಮಾಡ್ಕೋದು. 1 ಪಾವು ಕಿಲೋ ಕಡಿಮೆ ಆಗ್ತದ್ರೆ ಒಂದು ಸ್ವಲ್ಪ ತಿಂದು ಏನರ ಮಾಡಿ 1 ಪಾವು ಕಿಲೋ ಮಾಡ್ಕೊಂಡು ಮತ್ತೆ 66 ಮಾಡ್ಕೊಂಡು ಹೋಗೋದು. ಇಷ್ಟು ನೀವು ಅಗದಿ ಸೂಕ್ಷ್ಮದಾಗ ಮಾಡ್ಕೊಂಡ್ರೆ ಸಹಿತ ಏನು ಉಳಿತೇನು? ಹೌದಲ್ಲ? ಏನಿಲ್ಲೇ ಇಲ್ಲ. ಎಂತೆಂಥವ್ರು ಮೊನ್ನೆ ಒಬ್ಬರು ಅದ್ರಾಗ ನೋಡಿದ್ನ 500 ಕಿಲೋ ಇದ್ದಾನಂತ ಅವರು 500. ಅವ್ನು ನೋಡಿದ್ರೆ ಗಾಬರಿ ಆಗ್ತಾ, ಅವೇನು ವಿಚಾರ ಮಾಡೋದಿಲ್ಲ ಅವಾಗ. ದಿವಸ 34 ಕೋಳಿ ಬೇಕಂತ ಅವಾಗ. ಏನು ಅವೇನು ನಾ ಏನು ವೇಟ ಗೀಟ ಅದ್ರ ತಕ್ಕ ತಿಂದು ವ್ಯಾಯಾಮ ಮಾಡ್ತೀನಿ, ಪಚನ ಮಾಡ್ಕೊತೀನಿ ಅಂತೇಳಿ ಅವ ವಿಶ್ವ ದಾಖಲೆ ಮಾಡಿಬಿಟ್ಟವ. ಏನು ಅಂದ್ರೆ ನಾವು ಹೆಂಗೆ ಮಾಡಿದ್ರು ಸಹಿತ ಇಲ್ಲಿ ಕಾಯಂ ಇರೋದಿಲ್ಲ. ಇದನ್ನು ನಾವು ತಿಳ್ಕೊಬೇಕು. ಹೆಂಗೆ ಮಾಡಿದ್ರು ಕಾಯಂ ಇರೋದಿಲ್ಲ. ಮಹಾರಾಜರು ಹೆಂಗೆ ಹೇಳ್ಯಾರ ಹಂಗೆ ಮಾಡಿದೆವು ಅಂದ್ರೆ ತಿರುಗಿ ಬರೋದಿಲ್ಲ. ಈಗ ಏನಾಗ್ತದೆ, ಮಹಾರಾಜರು ಹೇಳ್ಯಾರ ನಮಗೊಂದು ಮಾರ್ಗ ತೋರಿಸ್ಯಾರ. ಈ ಮಾರ್ಗ ನಾ ಇದೇ ಮಾರ್ಗದಿಂದ ಹೋದೆ, ನನಗೆ ಹೆಂಗೊಂದು ಆನಂದ ಪರಮಾನಂದದ ಅನುಭೂತಿ ಆಯ್ತು. ತಿರುಗಿ ಮತ್ತೆ ಈ ಭವಸಾಗರಕ್ಕೆ ಬರಲಾರ್ದಂಥದ್ದು ನಾನು ಯಾರು ಅನ್ನುವಂಥದ್ದು ನನಗೆ ಅರ್ಥ ಆಯ್ತು ಅಂಥೇಳಿ ಅವ್ರು ತಿಳ್ಕೊಂಡು ನಮಗಿದ್ದು ಮಾರ್ಗ ತೋರಿಸಿದ್ರು. ಎಂಥ ಒಂದು ಸರಳ ಮಾರ್ಗ ತೋರಿಸಿದ್ರಂದ್ರೆ, ಹಿಂದೆ ನೀವು ಕೃತಯುಗದಾಗ ತ್ರೈತಾಯುಗದೊಳಗೆ ದ್ವಾಪಾರದಾಗ ಅದು ನೋಡಿದ್ರಂದ್ರೆ ಭಗವಂತನ ಕಾಣಬೇಕು ಭಾಳ ಸಮಸ್ಯೆ ಇರ್ತದೆ. ಭಾಳಷ್ಟು ಅದಕ್ಕೆ ಯಜ್ಞ ಯಾಗಾದಿಗಳನ್ನು ಮಾಡಬೇಕಾಗ್ತಿತ್ತು, ತಪಶ್ಚರ್ಯಗಳು ಏನೇನೋ ಮಾಡಬೇಕಾಗಿತ್ತು. ಈ ಕಲಿಯುಗದಾಗ ಎಷ್ಟು ಸರಳ ಮಾಡಿದ್ರಲ್ಲ ಅವರು, ಏನೂ ಬೇಡ, ನೀ ಹೆಂಗರೆ ಕೂಡು, ಏನರೇ ಮಾಡು, ಭಗವಂತನ ನಾಮಸ್ಮರಣೆ ಮಾಡ್ಕೋತ ಹೋಗ್ಬಿಡು, ನೀನು ಮುಕ್ತ ಆಗಿಬಿಡ್ತೀಪ್ಪ. ಅದಕ್ಕೆ ಇವತ್ತಿನ ಈ ಒಂದು 4ನೇ ದಶಕ 3ನೇ ಸಮಾಸ ಏನು ಮಾಡಿದ್ರು, ನವ್ಯದ ಭಕ್ತಿ ಒಳಗೆ ನಾಮಸ್ಮರಣೆ ಭಕ್ತಿ. ನಾಮಸ್ಮರಣೆ ಭಕ್ತಿ ಒಳಗೆ ಏನಂತಾರೆ, ಸ್ಮರಣ ದೇವಾಚೆ ಕರಾವೆ ಅಂತ, ಅಖಂಡ ನಾಮ ಜಪತ ಜಾವೆ, ನಾಮಸ್ಮರಣೆ ಪಾವಾವೆ ಸಮಾಧಾನ. ಏನು ಅಗದಿ ಸರಳ. ದೇವ್ರದ ನೆನಪು ಮಾಡ್ಕೋತ ನಾಮಸ್ಮರಣೆ ಮಾಡ್ಕೋತೀವ್ರು. ಸ್ಮರಣ ದೇವಾಚೆ ಕರಾವೆ, ಅಖಂಡ ನಾಮ ಜಪತ ಜಾವೆ, ಯಾವಾಗಲೂ ನಿನ್ನ ಬಾಯಿಯೊಳಗೆ ನಾಮಸ್ಮರಣೆ ಬರ್ಕೋತ ಇರಲಿ ಅಂತಂತಾರೆ. ಎಷ್ಟು ಸರಳದ. ಬಹು ಚಾಂಗಲೆ ನಾಮ ಯಾ ರಾಘವಾಚಿ ಅಂತ ಮನಾಚ ಶ್ಲೋಕನಾಗ ಹೇಳ್ತಾರೆ. ಬಹು ಚಾಂಗಲೆ ಭಾಳ ಚಂದದ ಅದು ನಾಮ. ಅಗ್ದಿ ಅತಿ ಸಾಜಿರೆ ಸ್ವಲ್ಪ ಸೋಪೆ ಪುಕಾಚೆ. ಅಗ್ದಿ ಅಲ್ಲಿಕ್ಕೆ ಸರಳದ, ಸಣ್ಣದದ ಅಗದಿ. ಎರಡೇ ಅಕ್ಷರದ್ದು ಮಾಡಿದ್ರು. ಹಿಂದಿನವ್ರು ಹೆಂಗೆ ಭಗವಂತೇನು, ಈ ಮುಂದಿನವ್ರಿಗೆ ಭಾಳ ಅಕ್ಷರ ಅಲ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಏನು ಮಾಡಿದರು ನೋಡಿ. ರಾಮ ಕೃಷ್ಣ ಇವು ಅಗ್ರಿ ಎರಡೇ, ರಾಮ ಕೃಷ್ಣ ಶಿವ ಹರಿ. ಒಟ್ಟು ಸರಳವ, ಒಟ್ಟ ಹೆಚ್ಚಿನ ಅಕ್ಷರ ಇಲ್ಲ. ಏನು ಅದಕ್ಕೆ ಅವ್ರಂತಾರೆ, ಬಹು ಚಾಂಗಲೆ ನಾಮ ಯಾ ರಾಘವಾಚೆ, ಅತಿ ಸಾಜಿರೆ ಸ್ವಲ್ಪ ಸೋಪೆ ಪುಕಾಚೆ. ಅಲ್ಲಿಕ್ಕೂ ಭಾಳ ಸರಳದ. ಕರಿಮೂಳ ನಿರ್ಮೂಲ ಘೇತಾಭವಾಚೆ. ನಿನ್ನ ಭವಸಾಗರದ ನಿನ್ನ ಜರಣ ಮರಣ ಚಕ್ರದ ಮೂಲವನ್ನೇ ಕಡ್ದು ಹಾಕ್ತದೆ ಈ ನಾಮಸ್ಮರಣೆ. ಅಂಥದ್ದು ಆ ಭಗವಂತನ ನಾಮೋತ್ಸವವನ್ನು ಸ್ಮರಣ ಮಾಡಪ್ಪ. ಅಖಂಡ ನಾಮ ಜಪತ ಜಾವೆ, ನಾಮಸ್ಮರಣೆ ಪಾವಾವೆ ಸಮಾಧಾನ.
ಸಮಾಧಾನ ಅನ್ನುವಂಥದ್ದು ನೀವು ಹುಟ್ಟಿ ಬಂದಿಲ್ಲ, ನಿನಗೆ ಸಮಾಧಾನ ಅನ್ನುವಂಥ ಸಿಗಬೇಕಾದ್ರೆ ಆ ನಾಮಸ್ಮರಣೆ ಹೊರತಾಗಿ ಮತ್ತೆ ಅದರಿಂದನೂ ಸಿಗುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ನಾಮಸ್ಮರಣೆ ಸಮಾಧಾನ, ನಾಮಸ್ಮರಣೆ ಮಾಡಿದರೆ ಮಾತ್ರ ಅದರಿಂದ ಮಾತ್ರ ಸಮಾಧಾನ, ಪಾವವೇ ಸಮಾಧಾನ. ನಿತ್ಯ ನೇಮ ಪ್ರಾತಃ ಕಾಳಿ ಮಧ್ಯಾಹ್ನ ಕಾಳಿ ಸಾಯಂಕಾಳಿ ನಾಮಸ್ಮರಣ ಸರ್ವಕಾಳಿ ಕರೀತ ಜಾವೇ. ಯಾವಾಗ ಬೇಕಾದಾಗ ಮಾಡ್ಕೋತೀರಿ, ಹೆಂಗೆ ಬೇಕಾದಂಗೆ 9 ವಿಧದ ಭಕ್ತಿ ಒಳಗೆ ಯಾವುದೂ ಉಪಾಧಿ ಇರಲಾರ್ದಂಥ ಭಕ್ತಿ ಯಾವುದರ ಇತ್ತಂದ್ರೆ ಅದು ನಾಮಸ್ಮರಣೆ. ಇದಕ್ಕೇನೂ ಉಪಾಧಿ ಇಲ್ಲ, ಹೆಂಗೆ ಬೇಕು ಹಂಗೆ ನಾವು ಹೆಂಗೆ ಬೇಕಾದಾಗ ನೀವು ಮಲ್ಕೊಂಡ್ರೆ ಅನ್ನೋ, ಕೂತರೆ ಅನ್ನೋ, ಏನರೇ ಅನ್ನೋ ಒಟ್ಟು, ಆದರೆ ಅದನ್ನ ಅನ್ಕೋತೀರಿ. ಒಟ್ಟು ನಿನ್ನ ಬಾಯಿ ಒಳಗೆ ನಾಮಸ್ಮರಣೆ ಬರ್ತಿತ್ತು ಅಂದ್ರೆ ಮೂಲದಿಂದ ನಿನ್ನನ್ನು ಬದಲಾವಣೆ ಮಾಡ್ತಾ ಅಂತಾರವರು. ಈ ಭಜನೆ ಗಿಜನೆ ಕೀರ್ತನ ಪ್ರವಚನ ಕೇಳೋದು ಮೂಲದಿಂದ ಬದಲಾವಣೆ ಆಗ್ತಂತ ಹೇಳಿಕ್ಕೆ ಬರೋದಿಲ್ಲ. ಆದರೆ ನಿನ್ನ ನಾಮಸ್ಮರಣೆ ಮಾಡ್ಲಿಕ್ಕೆ ಶುರು ಮಾಡು, ನಿನ್ನ ಮೂಲದಿಂದನೇ ಏನೇನು ಅವಗುಣಗಳವ ನಿನ್ನು ತೋರಿಸಲಾರ್ದ ನಾವು ಇರ್ತೇವೆ. ಕೆಲವೊಂದು ಅವಗುಣಗಳು ಈಗ ಹೆಂಗೆ ನಾವು ಟಪ್ಪಿಗೆ ಗಿಪ್ಪಿಗೆ ಬುಕ್ಕಿಟ್ಟ ಕೊಳ್ಳಾಗಿ ಮಾಲಿ ಗೀಲಿ ಹಾಕ್ಕೊಂಡು ಹೆಂಗೆ ಇರ್ತೇವೆ ಅಂದ್ರೆ ಸತ್ಸಂಗದಾಗ ಬಂದೇವಂದ್ರೆ ನಮ್ಮ ಒಳಗಿನ ಒಟ್ಟ ಕಂಡು ಬರಲಾರ್ದಂಗೆ ಇರ್ತೇವೆ. ಏನು ಹೌದಿಲ್ಲ? ಅಗ್ದಿ ಏನಪ್ಪ ನಮ್ಮನ್ನು ನೋಡಿದ್ರೆ ನಮಸ್ಕಾರ ಮಾಡ್ತಾರೆ, ಏನು ಆನಂದ ಪಟ್ಟು ಬರ್ತಾರೆ. ಖರೆ ಒಳಗರೆ ಹೆಂಗಿರ್ತದೆ ಅಂದ್ರೆ ತುಂಬಿ ಬಿಟ್ಟಿರ್ತದೆ ಹೊಲಸ. ಅದನ್ನು ನಾವು ತೆಗಿಲಿಕ್ಕೆ ಇದರಿಂದ ತೆಗಿಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಇಲ್ಲಿ ಅಪೇಕ್ಷೆ ಬಂದದ, ಅಪೇಕ್ಷೆನೇ ಬೇರೆ ಇರ್ತದೆ. ನಮ್ಮನ್ನು ಒಳ್ಳೆಯವ್ರು ಅಂತೇಳಿ ನಮಗೆ ಮಾನ ಸನ್ಮಾನ ಕೊಡಲಿ ಅಂತೇಳಿ ಬಂದಿರ್ತೀವಿ ನಾವು. ಒಳಗಣ್ಣು ಗುಣಗಳು ಮುಚ್ಚಲಿ ಅಂತೇಳಿ ಸತ್ಸಂಗಕ್ಕೆ ಬಂದಿರ್ತೀವಿ ನಾವು. ಮೊದಲು ಸತ್ಸಂಗ ಭಜನೆ ಗಿಜನೆ ಮಾಡೋದು ಅದಕ್ಕಂದ್ರೆ ಸಮಾಜದಾಗ ಏನು ರೀ ರಾಮಾನಂದ ಅವರು ಅಂಥ ಮನುಷ್ಯರಲ್ತ ಏನು. ಯಾಕಂದ್ರೆ ಹೊತ್ತೊಟ್ರೆ ನೋಡ್ತೇವಲ್ಲ ರೀ, ಶನಿವಾರ ಭಜನೆ ಆಗಿರ್ತಾರೆ, ಸತ್ಸಂಗ ಮಾಡ್ತಿರ್ತಾರೆ. ಏನು ಅವ್ರನ್ನ ನೀವು ಯಾರಿಗಾರೆ ಅನ್ರಿ ನೀವು ಕರೆ ಇಷ್ಟೇ ಬೇಕಲ್ಲ ನಮಗೇನದ, ಹೌದಲ್ಲ? ಇದಕ್ಕಿಂತ ಹೆಚ್ಚಿಗೆ ಏನು ನಮಗೆ ಬೇಕಾಗ್ಯದ, ಹೌದಲ್ಲ? ಆದ್ರೆ ಒಳಗಿನ್ನೂ ಏನವಲ್ಲ ಹಾಗೆ ಉಳ್ಕೊಂಡು ಕೂತಿರ್ತಾವೆ ಕಿಲುಬ. ಏನು ಈ ಕಿಲುಬು ಹೋಗ್ಬೇಕಾತಂದ್ರೆ ಅದಕ್ಕೆ ನಾಮಸ್ಮರಣೆ ಒಂದೇ ಆದಿ ಅಂತ. ನಾಮಸ್ಮರಣೆ ಹಂಗೆ ಮಾಡ್ತಂದ್ರೆ ಅದು ಒಳಗಿಂದನ್ನು ಏನು ಹೊಲಸುಗಳವಲ್ಲ ದೂರ ಹಾಕಿಬಿಡ್ತದೆ. ಆಮೇಲೆ ಯಾವ ಒಳ್ಳೆಯ ಗುಣಗಳು ಬೇಕಾಗ್ಯಾವ, ಪರಮಾರ್ಥಕ್ಕೆ ಸದ್ವಿದ್ಯಾ ಗುಣಗಳು ಬೇಕಾಗ್ಯಾವ, ಅವನು ತಾನೇ ಒಳಗೆ ಧಾರಣ ಮಾಡ್ಕೊತ ಕೂಡ್ಲಿಕ್ಕತ್ತ. ಇಷ್ಟು ಕೆಲಸ ಕೆಟ್ಟದ್ದನ್ನು ತೆಗಿತದ, ಆಮೇಲೆ ಚಲೋದನ್ನು ಒಳಗೆ ಸೇರಿಸ್ತದೆ. ಈಗ ಕೆಟ್ಟದನ್ನು ತೆಗಿತದ ಕೂಡ ಹಿಂಗಾತು. ಮಂದಿ ಭಾಳ ವಿಪರೀತ ಬುದ್ಧಿ ಮಂದಿ ಭಾಳ ಇರ್ತಾರೆ ಮಹೇಶ್. ನಾ ಮುಂಬೈದಾಗಿದ್ದಾಗ ಒಬ್ಬ ಗಣ್ಯನ ಏನಪ್ಪ ಸಿಗರೇಟ ಸೇದಬೇಡು ಅಂತಂದು ಭಾಳ ಸೇದ್ತಿದ್ದವ. ಕೂಡಲೇ ಯಾಕ್ರಿ ಶಂಕರಬಾಯಿ ಅಂತ ಕೇಳಿದ್ರು. ಚಲೋ ಅಲ್ಲ ಅದು, ಎಲ್ಲ ಒಳಗೆಲ್ಲ ಕ್ಯಾನ್ಸರ್ ಕೆಟ್ಟ ಎಲ್ಲ ಪುಪ್ಪುಸುಗಳು ಬಾಧ ಆಗ್ತಾವೆ. ಅದು ಮಚ್ಚರ ಬತ್ತಿದ್ರೆ ಹಚ್ಚಿದ್ರೆ ಏನಾಗ್ತದೆ ಅಂತೀರಿ ನೀವು ಅಂತ ಕೇಳಿದ್ರು. ಮಚ್ಚರ ಬತ್ತಿ ಹಚ್ಚಿದ್ರೆ ಮಚ್ಚರಗಳು ಹೊರಗೆ ಹೋಗ್ತಾವೆ. ಹಂಗೆ ಇದನ್ನು ಸೇದೋದ್ರಿಂದ ಒಳಗಿನ್ನೂ ಎಲ್ಲ ಹೊರಗೆ ಹೋಗ್ತಾವ್ರೆ, ಅದಕ್ಕೆ ಸೇದ್ತೇವೆ. ಏನು ಹೇಳಬೇಕು ಅಂದ್ರೆ ಮಂದಿ ಹಿಂಗದಲ್ಲ. ಹೇಳ್ತೀನಿ, ಒಬ್ಬ ನಮ್ಮ ಜೋಡಿ ಕೂತ್ಕೊಂಡು ನಾವು ಮೀನಾಗಿನ ತಿಂತಿದ್ದ. ಏನು ಇವನ್ನೆಲ್ಲ ತಿನ್ನಬಾರ್ದು, ಮಚ್ಚಿ ಗಿಚ್ಚಿ ಖಾನೆ ಅಂತಂದು. ಕ್ಯೂ ಶಂಕರಬಾಯಿ ಅಂತ ये देखो हम मच्छी नहीं खाए तो समुद्र में पानी ही नहीं रहता था. ಏನು ನಾವು ತಿನ್ನಲಿಲ್ಲ ಅಂದ್ರೆ ಸಮುದ್ರದಾಗ ನೀರಾಗಿ ಇರ್ತಿದ್ದಲ್ಲ. ಯಾಕಂದ್ರೆ ಹಾಗೆ ಅವ್ರ ಸಂತತಿ ಬೆಳೆದೆ ನಾವು ತಿನ್ನಲಿಲ್ಲ ಅಂದ್ರೆ ನೀರು ಎಲ್ಲಿ ಉಳಿಬೇಕು. ಆಮೇಲೆ ಬರೀ ಸಮುದ್ರದಾಗ ಬರೀ ಮೀನಾಗಿ ಕೂರ್ತಿದ್ವಿ ರೀ, ಅದಕ್ಕೆ ನಾವು ತಿನ್ನಬೇಕಾಗ್ಯದ. ಆದ್ರೆ ಅವೆಲ್ಲ ಇದಕ್ಕೆ ನಾಮಸ್ಮರಣೆಗೆ ಸಂಬಂಧಿಸಿ ಬಿಡುವುದಿಲ್ಲ. ಆದರೆ ನಿಮಗೆ ಒಳ್ಳೆಯ ಗುಣಗಳು ಬೇಕಾದ, ಒಳ್ಳೆಯ ಗುಣಗಳಿದ್ರೆ ಮಾತ್ರ ಭಗವಂತ ಸಂತುಷ್ಟ ಹೊಡ್ತಾನೆ ಹೊರತಾಗಿ ಒಳ್ಳೆಯ ಗುಣಗಳ ಧಾರಣೆ ಆಗಲಾರ್ದ ನಮ್ಮಲ್ಲಿ ಯಾವ ವಿವೇಕನೂ ತಯಾರಾಗಲಿಲ್ಲ, ವೈರಾಗ್ಯನೂ ಬರಲಿಲ್ಲ, ಏನೂ ಬರಲಿಲ್ಲ ಅಂದರೆ ಸಾಕಂತ ಅನಿಸ್ಬೇಕಿಲ್ಲ ನಮಗೆ. ಸಾಕಂತ ಅನಿಸ್ಬೇಕಿಲ್ರಿ ಎಸ್ ಕೆ ಅವ್ರು, ಅನಿಸೋದಿಲ್ಲ ನಮಗೆ. ಒಟ್ಟು ಸಾಕಂತ ಅನಿಸೋದು, ಇನ್ನೂ ಬೇಕೇ ಅಂತದ ಮ್ಯಾಲರೆ ಸಾಕು ಏನು ಬೇಡ ನಮಗೆ ಅಂತಂತೇವೆ. ಏನು ಒಳಗರೆ ನಮಗೆ ತುಂಬಿ ಬಿಟ್ಟಿರ್ತ ಅದು ಬೇಕು. ಮಹಾರಾಜರನ್ನ ಮುಂದೆ ನಾವು ಲಿಸ್ಟ್ ಇಷ್ಟು ಇಡ್ತೀವಲ್ಲ, ಬ್ರಹ್ಮಚೈತನ್ಯ ಮಹಾರಾಜರಂತ ನಮ್ಮಂತಲ್ಲಿ ಬರುವೆಲ್ಲ ಹಿಂಗಿ ಜರ್ಗಿ ಗಿರಾಕಿಗಳೇ ಅಂತಿದ್ರಂಥವ್ರು. ಯಾಕಂದ್ರೆ ಪ್ರಪಂಚದ ಇದನ್ನೇ ವಿಷಯಗಳನ್ನೇ ಬೇಡ್ತಿದ್ರು ಹೊರತಾಗಿ ಏನೂ ಬೇಡ, ನೀವು ನನಗೆ
ದರ್ಶನ ಕೊಡ್ರಿ, ಅಥವಾ ನಿಮ್ಮ ಸಾಕ್ಷಾತ್ಕಾರ ಆಗಲಿ, ಅಥವಾ ನಾ ಯಾರು ಅನ್ನೋ ತಿಳಿಲಿ, ನನ್ನ ಜನ್ಮ ಸಾರ್ಥಕ ಆಗಲಿ, ಏನು ನಾವು ಕೇಳುವುದಿಲ್ಲ. ಇವೆಲ್ಲ ಆಗಬೇಕಾಗಿತ್ತಂದ್ರೆ, ಇವೆಲ್ಲ ಅವಗುಣಗಳು ಹೋಗ್ಬೇಕಾಗಿತ್ತಂದ್ರೆ ಸ್ಮರಣ ದೇವಾಚೇಕರಾವೇ ಅಖಂಡ ನಾಮ ಜಪತ ಜಾವೇ ನಾಮಸ್ಮರಣೆ ಪಾವಾವೇ ಸಮಾಧಾನ. ಅದನ್ನು ಸಮರ್ಥರು ಏನಂತಾರೆ, ಈ ಮೊದಲು ಪುಣ್ಯಪ್ರದವಾದ ಕೀರ್ತನ ಭಕ್ತಿಯನ್ನು ಕುರಿತು ನಿವೇದಿಸಿತು. ಇನ್ನು ವಿಷ್ಣುವಿನ ಸ್ಮರಣೆ ಎಂಬ ಮೂರನೇ ಭಕ್ತಿಯ ಬಗ್ಗೆ ಕೇಳಬೇಕು. ದೇವಸ್ಮರಣೆಯನ್ನು ಮಾಡಬೇಕು. ಬಿಟ್ಟು ಬಿಡದೆ ಆ ದೇವನ ನಾಮವನ್ನೇ ಜಪಿಸುತ್ತಾ ಹೋಗಬೇಕು. ಆ ನಾಮ ಜಪದಿಂದಲೇ ಸಮಾಧಾನ ಉಂಟಾಗುವುದು. ಪ್ರಾತಃ ಕಾಲದಲ್ಲಿಯೂ ಮಧ್ಯಾಹ್ನ ಸಾಯಂಕಾಲಗಳಲ್ಲಿಯೂ ನಿತ್ಯ ನೈಮಿತ್ತಿಕ ಕ್ರಿಯೆಗಳನ್ನು ಮಾಡಬೇಕು. ಆದರೆ ನಾಮಸ್ಮರಣೆಯನ್ನು ಸರ್ವಕಾಲದಲ್ಲಿ ಮಾಡುತ್ತಿರಬೇಕು. ಸುಖ, ದುಃಖ, ಶೋಕ, ಚಿಂತೆ ಮತ್ತು ಆನಂದ ಈ ಎಲ್ಲ ಪ್ರಸಂಗಗಳಲ್ಲಿ ನಾಮಸ್ಮರಣೆಯನ್ನು ಬಿಟ್ಟಿರಬಾರದು. ಇದಲ್ಲದೆ ಮಾನವನು ಹರ್ಷ ಕಾಲದಲ್ಲಿ, ವಿಷಮ ಪರಿಸ್ಥಿತಿಯಲ್ಲಿ, ಹಬ್ಬ ಮುಂತಾದ ಉತ್ಸಾಹ ಪ್ರಸಂಗಗಳಲ್ಲಿ, ನಿದ್ದೆ ವಿಶ್ರಾಂತಿಗಳಲ್ಲಿ ನಾಮಜಪವನ್ನು ಬಿಡಬಾರ್ದು. ಒಟ್ಟಿನ ಮೇಲೆ ಸಮರ್ಥರೇನು ಹೇಳ್ತಾರೆ, ಎಂಥ ಪರಿಸ್ಥಿತಿಯೊಳಗೂ ನಾಮಸ್ಮರಣೆ ಮಾಡ್ಲಿಕ್ಕೆ ಬರ್ತದೆ. ಅದನ್ನು ನೀ ಮಾಡಿದೆ ಅಂದರೆ ನಿನಗೆ ದುಃಖದ ಅನುಭೂತಿನೇ ಆಗೋದಿಲ್ಲ ಅಂತಾರೆ ಅವರು. ನಾವೇನು ಮಾಡ್ತೇವೆ, ದುಃಖ ಬಂದಾಗ ಮಾಡ್ತೇವೆ, ಸುಖ ಬಂದಾಗ ಮಾಡೋದಿಲ್ಲ. ಅವ್ರು ಇವ್ರು ಅಂದಂಗೆ, ಕಬೀರ್ದಾಸರು ಅಂದಂಗೆ, ಸುಖಮೇ ದುಃಖಮೇ ಸುಮಿರನ್ ಸಬ್ ಕರೆ, ಸುಖಮೇ ಕರೆ ನ ಕೋಯ್, ಜೋ ಸುಖಮೇ ಸುಮಿರನ್ ಕರೆ ತೋ ದುಃಖ ಕಾಯಕೋ ಹೋಯ್. ಅವ್ರಂತಾರೆ, ಎಲ್ಲರೂ ದುಃಖ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅನ್ನತ್ತಾರೆ ಎಲ್ಲರೂ. ಮತ್ತು ಸುಖದಾಗ ಅಕಸ್ಮಾತ್ ನೀವು ಮಾಡಿದರೆ ನಿಮಗೆ ದುಃಖರೇ ಯಾಕೆ ಬರ್ತದೆ ಅಂತಾರೆ ಅವರು. ಅದಕ್ಕೆ ಸುಖದಾಗ ನಮಸ್ಮರಣೆ ಮಾಡ್ರಿಪ್ಪ ಅಂಥೇಳಿ ಹೇಳೋ ಸಂಬಂಧಿ ಸಮರ್ಥರು ಈ ನಮಗೆ ಇಂಥ ಒಂದು ಮಾರ್ಗ ತೋರಿಸಿದ್ರು, ಸರಳ ಮಾಡಿ ಹೇಳಿದರು. ಬರೀ ಏನೂ ಮಾಡಬೇಡ್ರಪ್ಪ, ನೀವು ನೀತಿ ಕಾಯ್ಕೋರಿ, ಧ್ಯಾನ ಮಾಡಿರಿ, ನೀತಿ ಕಾಯ್ಕೋರಿ, ಧ್ಯಾನ ಮಾಡಿರಿ ಅಂತೇಳಿ ಹೇಳಿದರು. ಆದ್ರೆ ಬರೀ ಧ್ಯಾನ ಮಾಡಂತ ಹೇಳಿಲ್ಲ ಅವರು. ಇದನ್ನು ತಿಳ್ಕೊ, ಬರೀ ನಾಮಸ್ಮರಣೆ ಮಾಡಂದಿಲ್ಲ, ನೀತಿ ಕಾಯ್ಕೊಂಡು ಮಾಡಂದಾರೆ. ಈ ನೀತಿ ಅನ್ನೋದ್ರಾಗೆ ಇವೆಲ್ಲ ಬಂದುಬಿಡ್ತಾವೆ. ವಿವೇಕ, ವೈರಾಗ್ಯ, ಇವೆಲ್ಲ ಏನಪ್ಪ ಅಂದ್ರೆ ಪರಿಶುದ್ಧತಾ, ಕ್ಷಮ, ದಯ, ಶಾಂತಿ, ಪ್ರೇಮ, ಇವೆಲ್ಲ ಏನೇನು ಒಳ್ಳೆ 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 ಗುಣಗಳು ಅಂದರೆ ಮಹಾತ್ಮರಲ್ಲಿ ಇರುವಂಥ ಗುಣಗಳೇ ನೀತಿ ಅಂತಾರೆ. ನೀತಿ ಅಂದರೆ ಬೇರೆ ಅಲ್ಲ, ದೊಡ್ಡವರ ಆದರ್ಶಗಳೇ ನೀತಿ ಅಂತ. ನ್ಯಾಯಬೋಧಕ ವಾಕ್ಯಂ ಇತಿ ನೀತಿ ಅಂತೇಳಿ ಶ್ರುತಿಗಳು ಹೇಳ್ತಾವೆ. ಅಂದರೆ ಏನು, ದೊಡ್ಡವರು ಅಂದ್ರೆ ಏನು, ಸಮರ್ಥರ ಅಂತವರು, ಸಂತರಂಥವ್ರು, ಮಹಾತ್ಮರು ಏನಿದ್ದಾರಲ್ಲ, ಅವರು ಜೀವನದೊಳಗೆ ಹೆಂಗೆ ನಡೆದಾರಲ್ಲ ಅದೇ ರೀತಿ ನಡೆಯುವುದೇ ನೀತಿಯ ನಡೆ ಒಂದು. ಅಂಥ ನಡೆಯೊಳಗೆ ನಾವು ನೀವುಗಳೆಲ್ಲ ನಡೆಯೋನು. ಅದಕ್ಕೆ ಸಾಧನ ರೂಪದಿಂದ ಸಪ್ತಾಹಗಳನ್ನು ಮತ್ತು ಸತ್ಸಂಗಗಳನ್ನು ಹಾಕಿಕೊಟ್ಟಾರ. ಇವತ್ತಿನ ಮೊದಲೇ ದಿವಸ, ನಾಳೆ ಮತ್ತು ಸಂಜೆನ್ಯಾಗ ಅಂತರೂ ನಾಳೆ ತೊರವಿ ಒಳಗೆ ಇದು ಅದ, ನಾಡ್ದ ಇದು ಹೂವಿನ ಕಾರ್ಯಕ್ರಮ. ಒಟ್ಟಿನ ಮೇಲೆ ಈ 3 ದಿವಸ ನಾವು ಈ ದಾಸಬೋಧ ಪಾರಾಯಣವನ್ನು ಮಾಡಿ ಸಮರ್ಥರ ಕೃಪೆಗೆ ಪಾತ್ರ ಆಗೋನು ಅಂಥ ತತ್ವ ಚಿಂತನೆಗಳನ್ನು ಮಾಡ್ಕೋತ ಇರೋನು ಅಂತ ಹೇಳ್ಕೊತ ಇವತ್ತಿನ ನನ್ನ ಸೇವೆಗೆ ನಾನು ವಿರಾಮ. ರಾಜಾ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಇಲ್ರಿ, ಇಲ್ಲ, ಸುಮ್ಮನೆ ನಡುವಿದ್ದು ಓದಿದ್ದೆ. 5ನೇ ದಶಕ ನಡೆದದು. ಸದಾ ಸರ್ವದಾ ದೇವ ಸನ್ನಿಧಾಯೇ ಕೃಪಾಳೋಪಣೆ ಅಲ್ಪದಾರಿಷ್ಟಪಾಯೇ ಸುಖಾನಂದ ಆನಂದ ಕೈವಲ್ಯದಾನೇ ನುಪೇಕ್ಷಿಕದ ರಾಮದಾಸ ಹಿಮಾನಿ ಶ್ರೀರಾಮ್ ಸದಾ ಚಕ್ರವಾಕಾಶಿ ಮಾರ್ತಂಡ ಜೈಸ ಉಡಿಗಾಲಿತೋ ಸಂಕಟಿ ಸ್ವಾಮಿ ತೈಸ ಹರಿಭಕ್ತಿचा गाव गाजे निशाणी नुपेक्षिकदा रामदास हिमानी श्रीराम मना प्रार्थना तुझ लाये काये रघुराज थकीत होऊ निपाये अवज्ञा कदा हो यदत्यन कीजे मना सज्जना राघव व्यवस्थि कीजे श्रीराम जया वर्णिती वेदशास्त्रे पुराणे जयाचे नियोगे समाधान बाणे तया लागे हे सर्व चांचल्य दीजे मना सज्जना राघव व्यवस्थि कीजे श्रीराम मना पाविजे सर्व ही सुख जेते अति आदरे लगते विजय लक्ष्य तेते विवेके कुड़ी कल्पना पालटीजे मना सज्जना राघव व्यवस्थि कीजे